ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಗಂಭೀರವಾಗಿರುವಂಥದ್ದು. ಹಾಗೆ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ರೆ. ಹೌದು, ರಾಧಿಕಾ ಕುಮಾರಸ್ವಾಮಿಯವರು ಈಗ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಕುಸಿದು ಬಿದ್ದಿರುವಂಥದ್ದು. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಪೆರೋಲ್ ಜಾರಿಯಾಗಿರುವಂಥದ್ದು. ಈಗ ನಾಳೆ ಪೆರೋಲ್ ಮೇಲೆ ಅಜ್ಜಿ ಅಂತ ಅಂತ್ಯ ಸಂಸ್ಕಾರಕ್ಕೆ ಕೂಡ ಬರ್ತಿರುವಂಥದ್ದು. ಇದೇ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಅಲ್ಲೇ ಕುಸಿದು ಬಿದ್ದಿರೋಂಥ ಘಟನೆ ಈಗ ನಡೆದಿರುವಂಥದ್ದು. ಅವರ ತುಂಬಾ ಕಣ್ಣೀರು ಹಾಕುತ್ತಾ ರಾಧಿಕಾ ಅವರು ಚೆನ್ನಮ್ಮ ಅವ್ರನ್ನ ನೆನೆದು ತುಂಬಾ ಕಣ್ಣೀರು ಹಾಕಿದ್ದಾರೆ. ಆನ್ಮತಲ್ಲೇ ಸಾಲದು ಕುಸಿದು ಬಿದ್ದಿದ್ದಾರೆ. ಯಾಕೆಂತಂದರೆ ಸಾಕಷ್ಟು ವಿಚಾರಗಳಲ್ಲಿ ಮತ್ತು ಸಾಕಷ್ಟು ಕಷ್ಟ ಸುಖಗಳಲ್ಲೆಲ್ಲ ಚೆನ್ನಮ್ಮ ಅವರು ರಾಧಿಕಾ ಕುಮಾರಸ್ವಾಮಿಗೆ ಧೈರ್ಯ ತುಂಬುವ ಕೆಲಸವನ್ನು ಕೂಡ ಮಾಡ್ತಿದ್ದರು. ಈಗಿರೋ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ಆ ಧೈರ್ಯ ತುಂಬಿದಂಥ ಸಂದರ್ಭಗಳನ್ನು ನೆನೆಸಿಕೊಂಡು ತುಂಬಾ ಕಣ್ಣೀರು ಕೂಡ ಹಾಕಿರುವಂಥದ್ದು. ಮತ್ತು ಇನ್ನು ರಾಧಿಕಾ ಕುಮಾರಸ್ವಾಮಿ ಮತ್ತು ಚೆನ್ನಮ್ಮ ನಡುವೆ ತುಂಬ ಒಳ್ಳೆಯ ಉತ್ತಮವಾದ ಒಡನಾಟರು ಕೂಡ ಅವರು ಹೊಂದಿಕೊಂಡಿದ್ರು ಅಂತಲೇ ಹೇಳ್ಬೋದು. ಯಾವಾಗಲೂ ಸಹ ಅಜ್ಜಿ ಅಂತಲೂ ಕೂಡ ಅವರು ಇರ್ತಿದ್ರಂತೆ. ಇವರೆಲ್ಲ ನೆನೆದುಕೊಂಡು ತುಂಬಾ ಕೂಡ ಕಣ್ಣೀರು ಹಾಕಿರುವಂಥದ್ದು. ಹೀಗಾಗಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಸಲಹೆ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ತಕ್ಷಣ ಹತ್ತಿರದಲ್ಲಿದ್ದಂಥ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ ಅಂತ